ಇರಾನ್ ಇಸ್ರೇಲ್ ಯುದ್ಧದ ಭೀತಿ ಏನಿದೆ, ನಿಜಕ್ಕೂ ಕೂಡ ಯುದ್ಧದ ಭೀತಿಯ ಮಧ್ಯೆನೇ ಈಗ ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರು, ಖ್ಯಾತ ನಟರು ಏನಿದ್ದಾರೆ ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಕನ್ನಡದ ನಟಿಯಾಗಿರುವಂತಹ ಅಮೂಲ್ಯ ಪತಿ ಜಗದೀಶ್ ಏನಿದ್ದಾರೆ ಅವರು ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಯುದ್ಧದ ಭೀತಿ ಬೇರೆಯವರನ್ನ ಆತಂಕಕ್ಕೀಡು ಮಾಡಿದ್ರೆ ಕನ್ನಡಿಗರಿಗೂ ಕೂಡ ಈ ಭೀತಿ ಎದುರಾಗಿದೆ. ದುಬೈನಲ್ಲಿ ಕನ್ನಡದ ಖ್ಯಾತ ನಟಿ ಮತ್ತೆ ಅವರ ಪತಿ ಇಬ್ಬರು ಲಾಕ್ ಆಗಿದ್ದಾರೆ. ನಟಿ ಅಮೂಲ್ಯ, ಅವರ ಪತಿ ಜಗದೀಶ್ ದುಬೈಗೆ ಹೋಗಿದ್ರು, ಅಲ್ಲಿ ಲಾಕ್ ಆಗಿದ್ದಾರೆ. ನಟಿ ದೀಪಿಕಾ ದಾಸ್ ಕೂಡ ದುಬೈನಲ್ಲೇ ಲಾಕ್ ಆಗಿದ್ದಾರೆ. ಅನೇಕ ಜನರಿದ್ದಾರೆ ದುಬೈನಲ್ಲಿ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದಾರೆ ನಟಿಯರಿವರು. ವಾಪಸ್ ಬರೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ವಿಮಾನಗಳು ಕ್ಯಾನ್ಸಲ್ ಆಗಿದೆ. ತಾವು ಸುರಕ್ಷಿತವಾಗಿರುವಂತಹ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಈ ನಟಿಯರು. ವಿಮಾನ ರದ್ದಾಗಿರುವಂತಹ ಕಾರಣ ದುಬೈನಲ್ಲೇ ಉಳಿದಿದ್ದಾರೆ ಈ ನಟಿಯರು. ಇರಾನ್ ಇಸ್ರೇಲ್ ಯುದ್ಧದ ಭೀತಿ ಏನಿದೆ ಆ ಹಿನ್ನೆಲೆಯಲ್ಲಿ ಎಲ್ಲ ವಿಮಾನಗಳ ಹಾರಾಟ ಬಂದಾಗಿದ್ದಲ್ಲಿ ದುಬೈನಿಂದ ಬೇರೆ ದೇಶಕ್ಕೆ ಏನು ಹೋಗಬೇಕಾಗಿತ್ತಲ್ಲ ಆ ವಿಮಾನಗಳ ಹಾರಾಟ ರದ್ದಾಗಿದೆ. ಹೀಗಾಗಿ ಎಷ್ಟೋ ಜನ ಕನ್ನಡಿಗರು ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಕನ್ನಡದ ಖ್ಯಾತ ನಟಿಯರು ಕೂಡ ಅಷ್ಟೇ. ಸಾಮಾನ್ಯವಾಗಿ ಯಾರು ಪ್ರವಾಸವನ್ನು ಹೋಗಿರ್ತಾರೋ ಅವರು ಕೂಡ ಅಲ್ಲೇ ಇದ್ದಾರೆ, ಮತ್ತೆ ಕೆಲಸ ಮಾಡೋಕೆ ಹೋದಂತ. ಯಾಕಂದ್ರೆ ಅಲ್ಲಿನ ಯುದ್ಧದ ವಾತಾವರಣವನ್ನು ಕಂಡು ಯುದ್ಧದ ವಾತಾವರಣದಿಂದ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಈ ನಟಿಯರು ಏನಿದ್ದಾರೆ, ಅಮೂಲ್ಯ ಆಗಿರ್ಬೋದು, ಅವರ ಪತಿ ಜಗದೀಶ್ ಆಗಿರ್ಬೋದು, ದೀಪಿಕಾ ದಾಸ್ ಆಗಿರ್ಬೋದು, ಅವರು ನಾವು ಇಲ್ಲಿ ಸುರಕ್ಷಿತವಾಗಿದ್ದೀವಿ, ಏನು ತೊಂದರೆ ಆಗಿಲ್ಲ ಅಂತ ಹೇಳಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಯಾಕಂದ್ರೆ ಅವರು ಭಾರತಕ್ಕೆ ವಾಪಸ್ ಬರಬೇಕು ಅನ್ನೋದಾದ್ರೆ, ಕರ್ನಾಟಕಕ್ಕೆ ವಾಪಸ್ ಬರಬೇಕು ಅನ್ನೋದಾದ್ರೆ ವಿಮಾನದಲ್ಲೇ ಬರಬೇಕು. ಆದರೆ ಎಲ್ಲ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಅವರು ವಾಪಸ್ ಬರೋಕ್ಕಾಗ್ತಾ ಇಲ್ಲ. ಅನೇಕ ಜನರು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ನಟಿ ಅಮೂಲ್ಯ ಅವರು ಪತಿಯ ಜೊತೆ ದುಬೈಗೆ ಹೋಗಿದ್ರು. ಕೆಲ ದಿನಗಳ ಕಾಲ ಇದ್ದು ಬರೋಕೆ ಪ್ರವಾಸವನ್ನು ಕೈಗೊಂಡಿದ್ರು. ಆದರೆ ಅವ್ರಿಗೂ ಕೂಡ ಈ ರೀತಿಯಾಗಿ ಯುದ್ಧ ಆಗುತ್ತೆ, ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗುತ್ತೆ, ನಾವು ಅಲ್ಲೇ ಉಳಿಬೇಕಾಗುತ್ತೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಪಾಪ. ಹೀಗಾಗಿ ಅಲ್ಲೇ ಇದ್ದಾರೆ ಅವರು. ಆದರೆ ನಮಗೇನೂ ಆಗಿಲ್ಲ, ನಾವು ಸುರಕ್ಷಿತವಾಗಿದ್ದೀವಿ, ಸೇಫ್ ಆಗಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ದೀಪಿಕಾ ದಾಸ್ ಅವರು ಏನಿದ್ದಾರೆ. ಅವರು ಕೂಡ ಅಷ್ಟೇ ನಟಿ. ಒಂದು ಮುಖ್ಯವಾದಂತಹ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ರೆ ಹೆಸರು ಮಾಡಿದ್ರು. ದೀಪಿಕಾ ದಾಸ್ ಅವರು ವಿದೇಶದಲ್ಲಿ ನೆಲೆಸಿದ್ರು. ಅನೇಕ ಬಾರಿ ಅವರ ಒಂದು ಫೋಟೋಗಳನ್ನು ನೋಡಿದ್ವಿ. ಹೀಗಾಗಿ ನಟಿ ದೀಪಿಕಾ ದಾಸ್ ಆಗಿರಬಹುದು, ಅಮೂಲ್ಯ ಅವರಾಗಿರ್ಬೋದು, ಅಮೂಲ್ಯ ಅವರ ಪತಿ ಜಗದೀಶ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಈಗ ದುಬೈನಲ್ಲೇ ಲಾಕ್ ಆಗಿದ್ದಾರೆ. ಅವರು ಯಾವಾಗ ಬರ್ತಾರೆ ವಾಪಸ್ ಅನ್ನೋದನ್ನು ಸರ್ಕಾರವೇ ಹೇಳಬೇಕು, ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಯಾಕಂತಂದರೆ ಫ್ಲೈಟ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿರೋದ್ರಿಂದ ಸರ್ಕಾರ ಅವರನ್ನು ವಾಪಸ್ ತರುವಂಥ ಕೆಲಸ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಬ್ಬರು ಕೂಡ ಜಂಟಿಯಾಗಿ ಒಂದು ರೀತಿಯಾದ ನಿರ್ಧಾರಕ್ಕೆ ಬಂದು ಅಲ್ಲಿರುವಂತಹ ಕನ್ನಡಿಗರನ್ನು, ನಟ ನಟಿಯರನ್ನು ವಾಪಸ್ ತರುವಂತಹ ಕೆಲಸ ಮಾಡಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಏನಿದೆ ದುಬೈನಲ್ಲಿರುವಂಥದ್ದು, ಅಲ್ಲಿ ಎಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಬೇರೆ ದೇಶಕ್ಕೆ ಹೋಗಬೇಕಾದಂತಹ ಎಲ್ಲ ವಿಮಾನಗಳು, ಫ್ಲೈಟ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಆ ಭೀತಿಯಲ್ಲೇ ಅವರು ಕೂಡ ಇದ್ದಾರೆ. ಯಾವಾಗ ಮತ್ತೆ ಫ್ಲೈಟ್ಗಳ ಹಾರಾಟ ಶುರುವಾಗುತ್ತೆ, ನಾವು ಯಾವಾಗ ವಾಪಸ್ ಹೋಗ್ತೀವಿ, ಮತ್ತೆ ಈ ಒಂದು ಯುದ್ಧದ ವಾತಾವರಣ ಏನಿದೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತಾ, ಏನಾದರೂ ದಾಳಿ ಆಗುತ್ತಾ, ಈ ರೀತಿಯಾದಂತಹ ವಿಚಾರಗಳು ಮತ್ತು ಆಲೋಚನೆಗಳು ಎಲ್ಲವೂ ಕೂಡ ಸಹಜವಾಗಿ ಬರುತ್ತೆ. ಆತಂಕ, ಭಯ ಎಲ್ಲವೂ ಕೂಡ ಇರುತ್ತೆ. ಯಾಕಂದರೆ ಅಲ್ಲಿ ಆಗ್ತಿರುವಂತಹ ಯುದ್ಧದ ವಾತಾವರಣ ಬೇರೆ ರೀತಿಯಾಗಿದೆ. ಅಮೇರಿಕ, ಇಸ್ರೇಲ್ ಯಾವ ರೀತಿಯಾಗಾದರೂ ದಾಳಿ ಮಾಡಬಹುದು, ಏನಾದರೂ ದಾಳಿ ಮಾಡಬಹುದು. ಇರಾನ್ ಕೂಡ, ಈ ಮೂರು ದೇಶಗಳೇನಿದೆ, ಒಂದು ಕಡೆ ಅಮೇರಿಕ ಇಸ್ರೇಲ್ ಜಂಟಿಯಾಗಿದ್ದರೆ, ಇನ್ನೊಂದು ಕಡೆ ಇರಾನ್. ಈ ದೇಶಗಳ ಮಧ್ಯೆ ಆಗ್ತಾ ಇರುವಂತಹ ಒಂದು ಯುದ್ಧ ಬೇರೆ ದೇಶಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಆ ದೇಶದ ಜನರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಎಷ್ಟೋ ಜನ ಅಲ್ಲಿನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರವಾಸಿಗರು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇನ್ನು ಇರಾನ್ ಹೇಳಿಲ್ಲ ಅಧಿಕೃತವಾಗಿ. ಹೀಗಾಗಿ ಕೆಲ ಸೆಲೆಬ್ರಿಟಿಗಳು ಏನು ಹೋಗಿದ್ದಾರೆ, ಅವರು ಅಲ್ಲೇ ಲಾಕ್ ಆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.